ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಚಳಿಗಾಲದ 2 ಆರೋಗ್ಯವರ್ಧನೆಯಾಗಿರುವಂತಹ ಹಿರಿಯರು ಎಲ್ಲರೂ ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಂತಹ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ನಿಮಗೆ ನಾವೊಂದು 20 ಸಲ ಹೇಳಿದ್ದೀನಿ ರೀ, ಆಳ್ವಿ ಬೇರೆ ಅಗಸಿ ಬೇರೆ ಅಂಥೇಳಿ. ಆದ್ರೆ ಇವತ್ತಿನ ನೋಡಿದಾಗ ರೀ 2 ಡೌಟ್ ಎಲ್ಲನೂ ಕ್ಲಿಯರ್ ಮಾಡಿಬಿಡ್ತೀವಿ. ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿಬಿಡ್ರಿ, ಯಾಕಂದ್ರೆ ಹೆಲ್ಪ್ಫುಲ್ ಐತ್ರಿ. ಮೊದಲಿಗೆ ನಾವು ನಿಮಗೆ ತೋರ್ಸಾಕತ್ತೀವಿ ರೀ, ಇಲ್ಲಿ ಹುರುಳಿ ಸಂಗಟಿ ಉತ್ತರ ಕರ್ನಾಟಕದ ಜನ ಭಾಳ ಪ್ರೀತಿಯಿಂದ ಮಾಡುವಂತಹ ಒಂದು ಆರೋಗ್ಯಕರವಾದಂಥ ರೆಸಿಪಿ ಅಂತಂದ್ರೆ ಅದು ಹುರುಳಿ ಸಂಗಟಿ ರೀ. ಏನು ಮಾಡಿರಿ, 1 ಕಪ್ ಅಷ್ಟು ನೀವು ಇಲ್ಲಿ ಹುರುಳಿಯನ್ನು ತೊಗೊರಿ. ಇವನ್ನ ಏನು ಮಾಡೋಣ ಅಂತಂದ್ರೆ ಒಂದು ಪಾನ ಹಾಕಿ ಚಂದಗಿ ನಾವು ರೋಸ್ಟ್ ಮಾಡ್ಬೇಕ್ರಿ, ಹುರಿಬೇಕ್ರಿ ಒಟ್ರಿ. ಅದ್ರ ಮ್ಯಾಲ ಒಂದು ಸ್ವಲ್ಪ ಶೈನಿಂಗ್ ಬರಾಕತ್ತೈತಿ, ಅಲ್ಲಿ ತಕ್ಕ ನೀವು ಹುರಿರಿ. ಈ ಒಂದು ಚಳಿಗಾಲಕ್ಕೆ ಭಾಳ ಒಳ್ಳೇದ್ರಿ. ಇದು ಇಮ್ಯುನಿಟಿ ಬೂಸ್ಟರ್ ಸಹ ಹೌದ್ರಿ, ಬೋನಿಗೆ ಒಳ್ಳೇದು, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಇಂಥ ಎಲ್ಲ ಸಮಸ್ಯೆಗಳಿಗೂ ಇದು ಒಳ್ಳೇದ್ರಿ. ಆಮೇಲೆ ಈ ಒಂದು ಹುರುಳಿಯೊಳಗೆ ಏನೈತ್ರಲ್ಲ ಇದ್ರಿ ಹೆಲ್ತ್ ಬೆನಿಫಿಟ್ಸನ್ನು ನೀವು ಸರ್ಚ್ ಮಾಡಿ ನೋಡಕತ್ತೀರಿ ಅಂತಂದ್ರೆ ಡೈಜೆಷನ್ಗೂ ಅಷ್ಟು ಒಳ್ಳೇದ್ರಿ. ಆದ್ರೆ ಹೀಟಿಂಗ್ ಎಲಿಮೆಂಟ್ ಆಗಿರುವಂಥದ್ರಿಂದ ಇದನ್ನೇನು ಮಾಡಿದ್ರಿ, ವಾರದಾಗ 1 ಅಥವಾ 2 ಸಲ ಅಷ್ಟೇ, 1 ರಿಂದ 2 ಸಲ ಇಷ್ಟ ಕುಡೀರಿ, ಭಾಳ ಚಲೋ. ಆಮೇಲೆ ಈ ಹುರಿದಾದ ನಂತರ ಏನು ಮಾಡೋಣ ಅಂತಂದ್ರೆ ಇದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂತ ಅನಿಸಿದ್ರೆ ಸಾಕ್ರಿ, ಪುಡಿ ಆಗಿಬಿಡ್ತೈತಿ. ಈ ಪುಡಿ ಎಲ್ಲನೂ ಒಮ್ಮೆ ಕುಡಿದೇನೆ ರೀ ಅಂತ ಕೇಳಂಗಿಲ್ಲ ರೀ, ಯಾಕಂದ್ರೆ ಇದ್ರಾಗ ಎಷ್ಟು ಬೇಕೋ ಅಟ್ಟ ತೊಗೊಳ್ಳೋದು ಮತ್ತು ನಾವು ಈ ರೀತಿಯಾಗಿ ಮುಂದೆ ಮಾಡ್ಕೊಳ್ಳೋದ್ರಿ. ನೋಡಿರಿ, ಏನು ಮಾಡಿರಿ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ತೊಗೊರಿ. ಅದಕ್ಕೆ ನೀರನ್ನು ನೀವಿಲ್ಲಿ ಸೇರಿಸ್ರಿ. ಬೆಲ್ಲ ಕರಗಿಸ್ಬೇಕಾಕೈತಿರ್ತಿದ್ರಿ. ಒಂದು 3 ಕಪ್ಪಷ್ಟು ನಾವಿಲ್ಲಿ ನೀರನ್ನು ಸೇರಿಸಿದ್ದೇವೆ ರೀ. ಆಮೇಲೆ ಅದಕ್ಕೊಂದೀಟು ಉಪ್ಪನ್ನು ಹಾಕಿ ಅದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಈ ಹುರುಳಿ ಒಂದು ಏನು ಹಿಟ್ಟು ಮಾಡಿದ್ದೀವ್ರಲ್ಲ ಅದನ್ನು ಹಾಕೊಂಡು 2 ಟೇಬಲ್ ಸ್ಪೂನಷ್ಟು ರೀ ಅಷ್ಟು ಹಾಕಿ ಚಂದಂಗೆ ನೀವು ಅದನ್ನು ಮಿಕ್ಸ್ ಮಾಡಿರಿ. ಇದನ್ನು 2 ರಿಂದ 3 ಜನ ಕುಡಿಬೋದು ರೀ, ಭಾಳ ಮಸ್ತಾಗಿ ತಯಾರಾಗ್ತೈತಿ. ನೋಡಿ, ಇದನ್ನು ನೀವು ಋತುಮತಿಯರಿಗೂ ಕೊಡ್ಬೋದು. ಇದ್ರಾಗ ಸ್ವಲ್ಪ ಬ್ಲ್ಯಾಕ್ ಪಪ್ಪರ್ ಪೌಡ್ರನ್ನು ಹಾಕೋಣ ರೀ, ತೀತ್ರಿ ಸ್ವಲ್ಪ ಹಾಕೋಣ. ಅದಾದ ನಂತರ ಮತ್ತೆ ಅದನ್ನು ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡಿ. ಹುರುಳಿ ಸಂಗಟಿ ಅಂತಂದ್ರೆ ನೀವು ಹಿರಿಯರನ್ನ ಕೇಳಿ ನೋಡಿರಿ ಅಂತಂದ್ರೆ ನಿಮಗೆ ಅದರ ಹೆಲ್ತ್ ಬೆನಿಫಿಟ್ಸನ್ನು ಒಂದೊಂದಾಗಿ ಬಿಡಿಬಿಡಿಯಾಗಿ ಹೇಳ್ತಾರೆ. ಆಮೇಲೆ ಇದ್ರ ಜೊತೆ ಒಂದು ಸ್ವಲ್ಪ ಗುಡ್ ಫ್ಯಾಟ್, ಅದಕ್ಕೆ ತುಪ್ಪ ಹಾಕಿರಿ 1 ಚಮಚೆ. ಆಮೇಲೆ ಅದನ್ನು ಹಿಂಗೆ ಕುದಿ ಬರಿಸಿದ ನಂತರ ಬಿಸಿ ಹಾಲು ಇರ್ತಾವಲ್ಲ ರೀ, ಅಂದ್ರೆ ಬಿಸಿ ಕಾಶಿ ಆರಿಸಿದ ಹಾಲನ್ನು ನೀವು ಇದ್ರಾಗ ಹಾಕ್ರಿ ಮತ್ತು ಮಿಕ್ಸ್ ಮಾಡಿ ಕುಡೀರಿ. ಡಯಾಬಿಟಿಸ್ ಇದ್ದವ್ರು ನೀವು ಬೆಲ್ಲ ಹಾಕಲಿಲ್ಲ ಅಂದ್ರೆ ನಡಿತೈತಿ, ಹಂಗೆ ಕುಡಿದ್ರೂ ಒಳ್ಳೇದ್ರಿ. ಆಮೇಲೆ ಈ ಒಂದು ಹುರುಳಿ ಭಾಳ ಚಲೋ ರೀ, ಕಿಡ್ನಿ ಹೆಲ್ತ್ಗಿನೂ ಅಷ್ಟೇ ಒಳ್ಳೇದ್ರಿ, ಪೋಸ್ಟ್ ಪ್ರೆಗ್ನೆನ್ಸಿನೂ ಅಷ್ಟೇ ಒಳ್ಳೇದ್ರಿ. ಆಮೇಲೆ ಇನ್ನು ನೆಕ್ಸ್ಟ್ ರೆಸಿಪಿ ಅಂತಂದ್ರೆ ಅದು ಆಳ್ವಿ ಪಾಯಸ. ಇದು ಅಷ್ಟೇ ರೀ, ಆರೋಗ್ಯಕ್ಕೆ ಬಹಳ ಒಳ್ಳೇದಿದ್ರೆ ಹೆಲ್ತ್ ಬೆನಿಫಿಟ್ಸನ್ನು ನಿಮ್ಗೆ ಒಂದೊಂದಾಗಿ ಹೇಳ್ತೇನೆ ರೀ. ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀವಿ. ಅಗಸಿ ಬೇರೆ ಆಳ್ವಿ ಬೇರೆ. ಆಳ್ವಿಗೆ ಇಂಗ್ಲೀಷ್ನಾಗ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಕರೀತಾರೆ, ಹಾಗೆ ಹಲೀಮ್ ಸೀಡ್ಸ್ ಅಥವಾ ಹಲೀಮ್ ಬೀಜ ಅಂತೂ ಕರೀತಾರೆ. ಆಮೇಲೆ ಚಂದ್ರಶೂರ್ ಅಂತೂ ಕರೀತಾರೆ. ಎಲ್ಲ ಕಡೆ ಮಾರ್ಕೆಟ್ದಾಗ ಸಿಗ್ತೈತಿ, ಹಂಗೆ ಆನ್ಲೈನ್ದಾಗೂ ಸಿಗ್ತೈತಿ ರೀ. ಇವನ್ನ ನೀವು ತೊಗೊಂಡು ಏನು ಮಾಡಿರಿ ಅಂತಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಇದನ್ನು 2 ರಿಂದ 4 ಜನ ಕುಡಿಯೋಷ್ಟು ಆಗ್ತೈತೆ ರೀ. ಇವನ್ನ ಸ್ವಲ್ಪ 10 ನಿಮಿಷ ನೀರಾಗ ನೆನೆಸ್ರಿ. ಅದಾದ ನಂತರ ಇವು ಈ ರೀತಿಯಾಗಿ ಆಗ್ತಾವೆ, ನೆನೆದು ಬಿಡ್ತಾವೆ, ಮಸ್ತಾಗಿ ಹಿಂಗೆ ಜಾರ್ಕೋತ ಹೋಗ್ತಿರ್ತಾವೆ. ನೀವು ಅದನ್ನು ಜಾರಕ್ಕೆ ಬಿಡಬೇಡಿ. ಏನು ಮಾಡಿರಿ, ಒಂದು 2 ಕಪ್ಪಷ್ಟು ನೀರನ್ನು ಕಾಯಕ್ಕೆ ಇಡಿ. 2 ಕಪ್ಪಷ್ಟು ನೀರನ್ನು ಈ ರೀತಿ ಕುದಿಯ ಬರುವಾಗ ಇವು ಆಳ್ವಿಯನ್ನು ಅದ್ರಾಗ ಹಾಕಿ ಈಗ ಅದನ್ನು ಕುದಿಸ್ರಿ. ಇದು ಸಹ ಅಷ್ಟೇ ರೀ, ಹೀಟ್ ಇರ್ತೈತೆ ರೀ. ಅದಕ್ಕೆ 2 ರಿಂದ 3 ಸಲ ವಾರಕ್ಕೆ ರೀ. ಇದನ್ನು ಪೋಸ್ಟ್ ಪ್ರೆಗ್ನೆನ್ಸಿ ಮತ್ತು ಋತುಮತಿಯರಿಗೆ, ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಇದು ಸಹ ಡೈಜೆಷನ್ಗೆ ಒಳ್ಳೇದ್ರಿ. ತಿಳಿತ್ರಿ, ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ. ಇದ್ರಾಗ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ, ಬೆಲ್ಲ ಕರಗಲಿ, ಹಂಗೆ ಒಂದಿಟ್ಟು ಚಂದಂಗಿ ಈ ಆಳ್ವಿ ಅದ್ರಾಗ ಕುದಿ. ಇಷ್ಟ ನೀವು ಮಾಡಬೇಕಾಗಿರೋದ್ರಿ. ಮುಂದಕ್ಕೆ ಇದ್ರಾಗೂ ನೀವು ಗುಡ್ ಫ್ಯಾಟ್ ಸಲುವಾಗಿ ಸ್ವಲ್ಪ ತುಪ್ಪ ಹಾಕಿರಿ, ಭಾಳ ಚಲೋ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಕುದಿಸ್ರಿ. ತಿಳಿತ್ರಿ, ಈಗೆಲ್ಲ ಡೌಟ್ಸ್ ಕ್ಲಿಯರ್ ಆಗೈತೆ. ಅಥವಾ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಈ 2 ಸಪ್ರೇಟಾಗಿ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲ್ದಾಗ ಅದಾವೆ, ಯೂಟ್ಯೂಬ್ ಚಾನಲ್ದಾಗ. ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ, ಅದರೊಳಗೆ ಇನ್ನೂ ವಿಸ್ತಾರವಾಗಿ ಹೇಳಿಬಿಟ್ಟೇನೆ. ಆಮೇಲೆ ಕಾಶಿ ಆರಿಸಿದ ಹಾಲನ್ನು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಇದ್ರಾಗೂ ಒಟ್ಟು ಡಯಾಬಿಟಿಸ್ ಇದ್ರೆ ಈ ಒಂದು ಬೆಲ್ಲದ ಪುಡಿಯನ್ನು ಸ್ಕಿಪ್ ಮಾಡಿದ್ರು ನಡಿತೈತಿ. ಹಂಗೆ ಈ ರೀತಿ ನೀವು ಹಿಂಗೆ ಬರೀ ಅದಷ್ಟೇ ಕುಡಿದ್ರೂ ನಡಿತೈತಿ ರೀ. ಏನ್ರಲ್ಲ, ಭಾಳ ಚಲೋದು ನನಗೆ ಆಗ್ತೈತಿ. ಆಳ್ವಿ ಪಾಯಸ, ಹುರುಳಿ ಸಂಗಟಿ 2 ರೆಸಿಪಿಗಳನ್ನು ನೀವು ತಪ್ಪಲಾರ್ದ ಮಾಡಿ. ಹಿರಿಯರಿಗೆ, ದೊಡ್ಡವರಿಗೆ, ಸಣ್ಣವರಿಗೆ ಎಲ್ಲರಿಗೂ ನಡಿತೈತೆ ರೀ. ಆಮೇಲೆ ನಿಮಗೆ ಇನ್ನೂ ಸಹ ಬಹಳಷ್ಟು ಡೌಟ್ಸ್ ಇದ್ದು ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿರಿ. ಯಾರು ಕುಡಿಬೇಕು ಯಾರು ಕುಡಿಬಾರ್ದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾರಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.